ನಮ್ಮ ನಡೆ ಜಾಗೃತಿ ಕಡೆ ಎನ್ನುವ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಿಯಾಂಕಾ ಟೀಕೆಯರವರು ತಿಳಿಸಿದರು. ಪಟ್ಟಣದಲ್ಲಿ ಮಂಗಳವಾರ ಗುರುಭವನದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್, ಚಿತ್ರದುರ್ಗ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮತ್ತು ಮೊಳಕಾಲ್ಮೂರು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ನಮ್ಮ ನಡೆ ಜಾಗೃತಿ ಕಡೆ ಎನ್ನುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇಂತಹ ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ಕುಟುಂಬ ಸಮೇತರಾಗಿ ಬಂದು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು. ಇಂತಹ ಕಾರ್ಯಕ್ರಮವು ಕರ್ನಾಟಕದಲ್ಲಿ ಪ್ರಥಮವಾಗಿ ತಾಲೂಕಿನಲ್ಲಿ ನಡೆಯುತ್ತಿದ್ದು, ಸೈಬರ್ ಕ್ರೈಮ್, ಮಾದಕ ವಸ್ತು ಸುರಕ್ಷತೆ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯುವ ಬಗ್ಗೆ ಈ ಎಲ್ಲ ಕಾರ್ಯಕ್ರಮಗಳು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ. ಇಂತಹ ಕಾರ್ಯಕ್ರಮಗಳನ್ನು ಎಲ್ಲರೂ ಸದುಪಯೋಗ ಪಡೆದುಕೊಂಡು ಸಮಾಜದಲ್ಲಿ ಸೌಜನ್ಯವಾಗಿ ಬದುಕು ರೂಪಿಸಿಕೊಳ್ಳಬೇಕು ಎಂದರು. ಈ ಒಂದು ಕಾರ್ಯಕ್ರಮ ಏನಿವತ್ತು ಹಮ್ಮಿಕೊಂಡಿದ್ದಾರೋ ಅದು ಎಲ್ಲರಿಗೂ ಸದುಪಯೋಗ ಆಗಲಿ ಅಂತ ಹೇಳಿ ನಮ್ಮ ಈ ದಿನ ಇಲ್ಲೇ ನಡೆದಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ, ವಕೀಲರಿಗೆ ಹಾಗೂ ಮಕ್ಕಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶುಭ ಮಂಜನೆಯನ್ನು ಕೋರುತ್ತಾ, ಸೈಬರ್ ಕ್ರೈಮ್, ಮಾದಕ ವಸ್ತು, ಸಂಚಾರ ಸುರಕ್ಷಾ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಗ್ಗೆ ಇಷ್ಟು ಸಬ್ಜೆಕ್ಟ್ಸ್ ನ ಇಲ್ಲಿ ಕವರ್ ಮಾಡಬೇಕು ಅಂತ ಈ 3 ದಿನಗಳ ಕಾಲ ಇವರು ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇದು ಎಲ್ಲಾ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಬಿಒ ಅವರು. ಸೊ ಇವತ್ತು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತೇನು ನೀವೆಲ್ಲ ಎಷ್ಟು ಮಕ್ಕಳು ಇವತ್ತು ಮೊಬೈಲ್ ಮುಟ್ಲಾರ್ದೆ ಮನೇಲಿ ಇರ್ತಾ ಇದ್ದೀರಾ ಹೇಳಿ? ಯಾರು ಇವತ್ತು ಒಂದು ದಿನ ನಾನು 10 ನಿಮಿಷನೂ ಫೋನ್ ಮುಟ್ಟಿಲ್ಲ ಅಂತ ಹೇಳೋದು ಯಾರಾದ್ರೂ ಇದ್ದೀರಾ? ಕೈ ಎತ್ತಾ ಇದಾರೆ ಕೆಲವರು. ಯಾರಾದ್ರೂ ಇದ್ರೆ ನಿಜವಾಗ್ಲೂ ಎತ್ತಿಲಿ ನಿಮ್ಗೊಂದು ಕ್ಲಾಸ್ ಹಾಕ್ಬೇಕು. ತುಂಬಾ ಜನ ಇದ್ರೆ ಯಾವ ಸ್ಟೂಡೆಂಟ್ಸ್ ಇದೆ? SLCನ ಅದಕ್ಕೆ ಬಿಟ್ಟಿದ್ದೀನಿ. ಸೆಕೆಂಡ್ PU ಓದ್ಬೇಕಲ್ಲ, ಅದಕ್ಕೆ ಮುಟ್ಟಿರಲ್ಲ. ಈಗ ನೆಕ್ಸ್ಟ್ ಸ್ವಂತ ಮೊಬೈಲ್ ಕೊಡಿಸ್ಲೇಬೇಕು ಅಂತ ಹಠ ಅಂತೂ ಮಾಡ್ತೀರಾ. ಈ ಒಂದೇನು ಫಂಕ್ಷನ್ಗೆ ವಿತ್ ಬರೇ ಕೇಳೋದ್ರಿಂದ ಅಷ್ಟೊಂದು ತಲೆಯಲ್ಲಿ ಉಳಿಯಲ್ಲ ಯಾವ ಜ್ಞಾನ. ಕೇಳೋದ್ರ ಜೊತೆಗೆ ನಿಮ್ಗೇನಿಲ್ಲಿ ಪಿಕ್ಚರ್ಸ್ ಹಾಕಿದಾರಲ್ಲ ಅದನ್ನ ನೋಡಿ ಆಮೇಲೆ ಅವರು ತುಂಬಾ ಸ್ಟ್ರೆಸ್ ತಗೊಂಡು ಸ್ಟ್ರೈನ್ ತಗೊಂಡು ಈ ತರದೊಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದ್ರು. ಆ SP ಅವರು ಮೋಸ್ಟ್ಲಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ ಈ ಒಂದು ಪ್ರೋಗ್ರಾಮ್ ನ ಮಾಡ್ಬೇಕು ಅಂತ ಭಾವಿಸಿದ್ದಾರೆ ಅಂತ ನಮ್ಗನ್ಸುತ್ತೆ. ನಾವೆಲ್ಲ ಒಂದೊಂದು ಕಾರ್ಯಕ್ರಮನ ಎಷ್ಟೊಂದು ಬರೀ ಭಾಷಣದಲ್ಲಿ ಹೇಳಿ ಬಂದ್ಬಿಡ್ತೀವಿ. ಅದ್ರಲ್ಲೂ ನಾವು ಕವರ್ ಮಾಡೋದು ಸೈಬರ್ ಕ್ರೈಮ್ಸ್ ತುಂಬಾ ಕಡಿಮೆ. ಮಾದಕ ವಸ್ತುಗಳನ್ನು ಶಾಲೆಗೆ ಬಂದು ಹೇಳೋದು ತುಂಬಾ ಕಡಿಮೆ. ಬಹಳ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಸಂಚಾರ ಸುರಕ್ಷತೆ ಬಗ್ಗೆ ಹೆಲ್ಮೆಟ್ ಹಾಕೊಳ್ಳಿ ಅದು ಅಂತ ಸ್ವಲ್ಪ ಹೇಳ್ತೀವಿ. ಬಟ್ ಇಲ್ಲಿ ವಿತ್ ಪಿಕ್ಚರ್ಸ್ ನಿಮ್ಗೆ ಹೇಳೋದ್ರಿಂದ, ಆಮೇಲೆ ಎಲ್ಲ ಈವನ್ ಬಾಲ್ಯ ಟ್ರೈನಿಂಗ್ ಅಲ್ಲಿ ಏನ್ ಪಿಸ್ತೂಲ್ಸ್ ಇರ್ತಾರೆ ಅವೆಲ್ಲ ಹೇಗೆ ಬಳಕೆ ಮಾಡ್ತಾರೆ, ಯಾವ್ದೇ ಹೆಸರುಗಳು ಏನೇನಿರುತ್ತೆ ಈ ತರದ್ದೆಲ್ಲ ಈ ಇದೇ ಸಂದರ್ಭದಲ್ಲಿ ಸಿಪಿಐ ವಸಂತ್ ವಿ ಅಸೋದೆ ಮಾತನಾಡಿ, ಕಾರ್ಯಕ್ರಮವು ಚಿತ್ರದುರ್ಗ SP ಆದಂತಹ ರಂಜಿತ್ ಕುಮಾರು ಭಂಡಾರು ಅವರ ಕನಸಿನ ಕೂಸು ಎಂದರೆ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದರಲ್ಲಿ ಕ್ರೈಮ್ಗಳು ಹೆಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ಜಾಗೃತಿ ಬಹಳ ಮುಖ್ಯ. ನಮ್ಮ ನಡೆ ಜಾಗೃತಿ ಕಡೆ ಒಳ್ಳೆಯ ಕಾರ್ಯಕ್ರಮ. ಮೊಳಕಾಲ್ಮೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ದಿನಗಳ ಪ್ರದರ್ಶನ ನಡೆಯುತ್ತಿದ್ದು, ಎಲ್ಲಾ ಕ್ರೈಮ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪಿಕ್ಚರ್ಗಳ ಮೂಲಕ ನಮ್ಮ ತಂಡ ನಿಮಗೆ ಸಲಹೆ ನೀಡಲಿದೆ. ಆದ್ದರಿಂದ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ನಾವು ಸಮಾಜದಲ್ಲಿ ಯಾವ ರೀತಿ ಜಾಗೃತರಾಗಬೇಕು, ವಂಚಕರಿಂದ ಪಾರಾಗುವುದು ಹೇಗೆ ಎನ್ನುವ ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ತಂಡ ನೀಡುತ್ತಿದೆ. ತಾಲೂಕಿನಾದ್ಯಂತ ಎಲ್ಲರೂ ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಪ್ರತಿದಿನವೂ ಶಾಲಾ ಮಕ್ಕಳು, ತಂದೆ ತಾಯಿಗಳು, ತಾಲೂಕಿನ ಎಲ್ಲಾ ವರ್ಗದ ಜನರು 3 ದಿನಗಳ ಕಾಲ ಇದರ ಉಪಯೋಗ ಪಡೆದುಕೊಂಡು ವಂಚಕರಿಂದ ದೂರ ಇರಬೇಕು ಎಂದು ತಿಳಿಸಿದರು. ನಮ್ಮ ನಡೆ ಜಾಗೃತಿ ಕಡೆಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಮೊಳಕಾಲ್ಮೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ದಿವಸ ಪ್ರದರ್ಶನ ನಡೆಯುತ್ತೆ. ಇದರಲ್ಲಿ ಪೂರ್ಣ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ. ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಬಹಳ ಶ್ರಮಪಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲ ಏನು ಅಪರಾಧಗಳು ಇತ್ತೀಚಿನ ದಿನದಲ್ಲಿ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ನಾವು ಯಾವ ರೀತಿ ಜಾಗೃತರಾಗಬೇಕು ಮತ್ತು ಇದರಿಂದ ನಾವು ಪಾರಾಗಬೇಕು, ಯಾವ ರೀತಿ ಪಾರಾಗಬೇಕು ಮತ್ತು ಅದರ ಕಾನೂನು ಅಡಿಯಲ್ಲಿ ನಾವು ಯಾವ ರೀತಿ ಮುಂದುವರಿಯಬೇಕು ಅನ್ನೋ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ
ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಎಲ್ಲಾ ಸಾರ್ವಜನಿಕರು ಇದಕ್ಕೆ ಪ್ರತಿದಿನ ಬಂದು ಇದನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಏನು ಬ್ರೌಸಿಂಗ್ ಮಾಡಬೇಕಾದ್ರೆ ಬರೋದೆಲ್ಲ ಸತ್ಯ ಅಂತ ಹೇಳಿ ನಮ್ಮ ಜನರದ್ದು ಪರ್ಸೆಪ್ಷನ್ ಇದೆ ಮೇಡಮ್. ಈಗ ಪ್ರೆಸೆಂಟ್ ಪರ್ಸೆಪ್ಷನ್ ಆ ಥರ ಇದೆ ಮೇಡಮ್. ಸೊ ಅದು ಇನ್ನೂ ಎಷ್ಟು ವೆರಿಫೈ ಮಾಡಬೇಕು, ಸೊ ಮ್ಯಾಟರ್ ಟು ವೆರಿಫೈ ಅನ್ನೋವಂಥ ಮೆಸೇಜನ್ನು ಕನ್ವೆ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಪ್ರತಿಯೊಂದನ್ನು ಮೈಕ್ ಸೊ ಪ್ರತಿಯೊಂದನ್ನು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲವನ್ನು ಏನು ಆನ್ಲೈನಲ್ಲಿ ಬರುತ್ತೆ ಅವೆಲ್ಲವನ್ನು ಸಸ್ಪಿಷಿಯಸ್ ದೃಷ್ಟಿಯಿಂದ ನೋಡಬೇಕು. ಸೊ ಮ್ಯಾಟರ್ ಟು ವೆರಿಫೈ ಅನ್ನುವಂಥದ್ದು ಜನರ ತಲೆಯಲ್ಲಿ ತುಂಬಬೇಕು ಅನ್ನುವಂಥ ಕಾರಣಕ್ಕಾಗಿ ಸೈಬರ್ ಕ್ರೈಮ್ ಅನ್ನೇ ಪ್ರಮುಖವಾಗಿ ಬೇಸ್ ಮಾಡಿಕೊಂಡು ಇಟ್ಕೊಂಡು ಬಂದಿದ್ದೀವಿ ಮೇಡಮ್. ಈಗ ಇದುವರೆಗೂ ಇಂಡಿಯಾದಲ್ಲಿ 2024 ಇಯರಲ್ಲಿ 24,000 ಕ್ರೋರ್ಸ್ ಅಷ್ಟು ಜನ ಕಳ್ಕೊಂಡಿದ್ದಾರೆ ಸೊ ಚೀಟಿಂಗ್ ಕೇಸಸ್ ಅಲ್ಲಿ. ಅದೇ ರೀತಿ ನಮ್ಮ ಇದು ಬಂದ್ಬಿಟ್ಟು ನಮ್ಮ ಜಿಲ್ಲೆ ಬಂದ್ಬಿಟ್ಟು 2024 ಅಲ್ಲಿ 16 lakhs ಅಷ್ಟು ರುಪೀಸ್ 16 crores ಅಷ್ಟು ರುಪೀಸ್ ಅನ್ನು ನಾವು ಕಳ್ಕೊಂಡಿದ್ದೀವಿ. ಈಗ ಇದುವರೆಗೂ ಮೇಡಮ್ 6 months ಆಗಿದೆ, 7 month ರನ್ನಿಂಗ್ ಇದೆ. ಈಗ ಆಲ್ರೆಡಿ 7 crores 15 lakhs ರುಪೀಸ್ ಅಷ್ಟು ನಾವು ಕಳ್ಕೊಂಡಿದ್ದೀವಿ. ಇನ್ನು ಕನ್ವೆನ್ಷನಲ್ ಟೈಪ್ ಆಫ್ ಕ್ರೈಮ್ಸ್ ಚೈನ್ ಸ್ನ್ಯಾಚಿಂಗ್, ರಾಬರಿ, ಡಕಾಯಿತಿ ಇವೆಲ್ಲ ಸೇರಿ ಬರೀ 4 crores ಅಷ್ಟು ಮಾತ್ರ ಆಗಿದೆ. ಸೊ ಈಗ ಸ್ಕೋಪ್ ಜಾಸ್ತಿ ಮಾಡಿ ಸೈಬರ್ ಕ್ರೈಮ್ ಮಾಡೋದಕ್ಕೆ ಸ್ಕೋಪ್ ಜಾಸ್ತಿ. ಯಾಕಂದ್ರೆ ಎಲ್ಲರೂ ಡಾಟಾ ಇರುವಂತಹ ಮೊಬೈಲ್ ಅನ್ನ ಎಲ್ಲರೂ ಡಾಟಾ ಇರುವಂತಹ ನಾವು ಇದನ್ನ ಬಳಸೋದ್ರಿಂದ ಡಾಟಾನ ಹೆಚ್ಚೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಸೈಬರ್ ಕ್ರೈಮ್ಗೆ ಸ್ಕೋಪ್ ಜಾಸ್ತಿ ಇದೆ. ಚೈನ್ ಸ್ನ್ಯಾಚಿಂಗ್ ಮಾಡಬೇಕಂದ್ರೆ ಯಾರೋ ಹೆಣ್ಣು ಮಗಳು ಬರೋದನ್ನವರೆಗೂ ಕಾಯಬೇಕು. ಆ ಹೆಣ್ಣು ಮಗಳು ಚೈನ್ ಹಾಕೊಂಡಿದ್ದಾಳ ಇಲ್ಲ ಅಂತ ನೋಡ್ಬೇಕಾಗುತ್ತೆ. ಸೊ ಮತ್ತೆ ಒಬ್ಬಂಟಿ ಬರ್ತಿದ್ದಾಳ ನೋಡಿ ಆ ಸ್ಕೋಪ್ ಕಡಿಮೆ ಮಾಡೋದು. ಕನ್ವೆನ್ಷನಲ್ ಟೈಪ್ ಆಫ್ ಕ್ರೈಮ್ ಮಾಡೋದಕ್ಕೆ ಸ್ಕೋಪ್ ಕಡಿಮೆ ಮಾಡೋದು, ಬಟ್ ಸೈಬರ್ ಕ್ರೈಮ್ ಮಾಡೋದಕ್ಕೆ ಸ್ಕೋಪ್ ಜಾಸ್ತಿ. ಯಾಕಂದ್ರೆ ಎಲ್ಲರೂ ಡಾಟಾ ಇರುವಂತಹ ಮೊಬೈಲ್ ಬಳಸುವಂತಹ ಸನ್ನಿವೇಶದಲ್ಲಿ ಸೈಬರ್ ಕ್ರೈಮ್ಗೆ ಸ್ಕೋಪ್ ಜಾಸ್ತಿ ಆಗಿದೆ. ಸೈಬರ್ ಕ್ರೈಮ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಸಸ್ಪಿಷಿಯಸ್ ಆಗಿ ನೋಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತರದ ಸೈಬರ್ ಕ್ರೈಮ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಇದನ್ನ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿರೋದು. ಜಸ್ಟ್ ಸೈಬರ್ ಕ್ರೈಮ್ ಅಂದ್ರೆ ಏನೂ ಇಲ್ಲ ಮೇಡಮ್, ಎಲೆಕ್ಟ್ರಾನಿಕ್ ಡಿವೈಸಸ್ ಇರಬೇಕು ಮೇಡಮ್. ಆ ಎಲೆಕ್ಟ್ರಾನಿಕ್ ಡಿವೈಸಸ್ಗೆ ಇಂಟರ್ನೆಟ್ ಅನ್ನ ಕನೆಕ್ಟ್ ಮಾಡಿಕೊಂಡು ಸೊ ಮಾಡುವಂತಹ ಕಾನೂನು ಬಾಹಿರ ಕೃತ್ಯಗಳಿಗೆ ನಾವು ಸೈಬರ್ ಕ್ರೈಮ್ ಅಂತ ಹೇಳಿ ಕರೀತೇವೆ. ಸೈಬರ್ ಕ್ರೈಮ್ ಅಲ್ಲಿ 2 ವಿಧ ಮೇಜರ್ ಆಗಿ 2 ವಿಧ. ಒಂದು ಆರ್ಥಿಕ ವಂಚನೆಗಳು, ಫೈನಾನ್ಷಿಯಲ್ ಫ್ರಾಡ್ಸ್, ಇನ್ನೊಂದು ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ 2 ಭಾಗ ಮಾಡ್ತೇವೆ. ಫೈನಾನ್ಷಿಯಲ್ ಫ್ರಾಡ್ಸ್ ಅಂದ್ರೆ ಮೇಡಮ್ ಫ್ರಾಡ್ ಮಾಡಿದಾಗ ಏನಾದರೂ ದುಡ್ಡು ಟ್ರಾನ್ಸ್ಫರ್ ಆದ್ರೆ, ದುಡ್ಡು ಇನ್ವಾಲ್ವ್ ಆದ್ರೆ ಮಾತ್ರ ಅದನ್ನ ನಾವು ಫೈನಾನ್ಷಿಯಲ್ ಫ್ರಾಡ್ ಅಂತ ಹೇಳಿ ಕರೀತೇವೆ ಮೇಡಮ್. ದುಡ್ಡು ಇನ್ವಾಲ್ವ್ ಆಗಿಲ್ಲ, ಬರೀ ಕಿರುಕುಳ ಇದೆ, ಸೊ ಹೆದರಿಕೆ ಇದೆ ಅಂತ ಸನ್ನಿವೇಶವನ್ನು ನಾವು ಸೊ ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ ಹೇಳಿ ಕರೀತೇವೆ. ಒಬ್ಬರು ನಾನೇ ಒಬ್ಬ ವ್ಯಕ್ತಿ ತಮ್ಮ ವಿರುದ್ಧ ಸೈಬರ್ ಕ್ರೈಮ್ ಮಾಡಬೇಕು ಅಂದ್ರೆ ನನಗೆ ಏನೇನು ಅವಶ್ಯಕತೆ ಇದೆ ಅನ್ನುವಂಥ ಮುಂದಿನ ವಿಚಾರ ಇದೆ. ಅಲ್ಲ ಬೇಕಾದ್ರೆ ಅಲ್ಲಿ ನಮ್ಮ ನಾಯಕರ ಪ್ರೀತಿ ತಿಳ್ಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಟಿ.ಬಿ. ರಾಜಣ್ಣ, ಪೊಲೀಸ್ ಉಪಾಧೀಕ್ಷಕರು ಚಳ್ಳಕೆರೆ ಉಪವಿಭಾಗ, ವೆಂಕಟೇಶ್ ರೆಡ್ಡಿ, ಎನ್ ನಿರೀಕ್ಷಕರು, ಸಿ
ಇಎನ್ ಠಾಣೆ ಚಿತ್ರದುರ್ಗ, ಸಿಪಿಐ ವಸಂತ್ ವಿ ಅಸೋದೆ, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಹೊಸಪೇಟೆ, ಬಾಹುಬಲಿ, ವಕೀಲರ ಸಂಘದ ಅಧ್ಯಕ್ಷರಾದ ವಸಂತ್ ಕುಮಾರ್, ಉಪಾಧ್ಯಕ್ಷರಾದ ಶಿವಣ್ಣ, ವಕೀಲರಾದ ತಿಮ್ಮಪ್ಪ, ನವೀನ್ ಕುಮಾರ್, ಮಹೇಶ್, ರಾಘವೇಂದ್ರ, ವಿಜಯ್, ಇನ್ನೂ ಹಲವರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.